ಇನ್ನು ವಿದ್ಯುತ್ ದರವನ್ನ ಕೂಡ ಏರಿಕೆಯನ್ನ ಮಾಡಲಿದ್ದಾರೆ. ಏಪ್ರಿಲ್ 1ರಿಂದ ಹೊರೆ ಆಗಲಿದೆ. ಬಹಳಷ್ಟು ಜನ ಮಾತನಾಡ್ತಾರಲ್ರಿ, ನಮಗೆ ವಿದ್ಯುತ್ ಫ್ರೀಯಾಗಿ ಕೊಡ್ತಾ ಇರಬೇಕಾದ್ರೆ ಅದರ ಎಫೆಕ್ಟ್ ಹೆಂಗಾಗುತ್ತೆ ಅಂತಂದ್ರೆ ಎಫೆಕ್ಟ್ ಆಗುತ್ತೆ. ಹೇಳ್ತೀನಿ ನಿಮಗೆ. ವಿದ್ಯುತ್ ಬಿಲ್ ಏರಿಕೆ ವಿಚಾರ ಸಚಿವ ಕೆ.ಜೆ. ಜಾರ್ಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಬೆಸ್ಕಾಂ ಮತ್ತು ಕೆಪಿಟಿಎಲ್ ಡಿವೈಡ್ ಅನ್ನ ಮಾಡಿದ್ರು. ಆ ವೇಳೆ ನೌಕರಿಗೆ ಗ್ರಾಚ್ಯುಟಿ ಕೊಡಬೇಕಿತ್ತು. ಹಳೆಯ ನೌಕರು ಈಗಲೂ ಇದ್ದಾರೆ, ಅವರಿಗೆ ಗ್ರಾಚ್ಯುಟಿ ಕೊಡಬೇಕು. ಹೀಗಾಗಿ ಹೆಚ್ಚಳ ಆಗಿದೆ. ರೆಗ್ಯುಲರ್ ಆಗಿ ದರ ಹೆಚ್ಚಳ ಆಗುವ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಕೆಇಆರ್ಸಿ ದರ ಏರಿಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಿದ್ದಾರೆ. ಹಾಗಿದ್ದಾಗಿ ಬಿಎಂಟಿಸಿ ಅವ್ರಿಗೆ ಕಳೆದ 50 ತಿಂಗಳಿಂದಲೂ ಬಾಕಿ ಉಳಿಸ್ಕೊಂಡಿದ್ರಲ್ರಪ್ಪ, ಅದಕ್ಕೂ ದರ ಏರಿಕೆ ಮಾಡಿದ ನನಗೆ ಕೊಡಿ ನೋಡೋಣ. ಇಲ್ಲಿ ಮಾತ್ರ ಗ್ರಾಚ್ಯುಟಿ ಕೊಡೋಕೆ ಮಾತ್ರ ಜನ ಏರಿಕೆ ಮಾಡಿಬಿಟ್ಟು ಕೊಡೋದಂತೆ. ಬಿಎಂಟಿಸಿ ಅವರು ಬಾಯ್ ಬಡ್ಕೊಳ್ಬೇಕು. ಚೆನ್ನಾಗಿದೆ ನಿಮ್ಮದು. ಅದೇನಾಗಿದೆ, 2002ರಲ್ಲಿ ನಮ್ಮ KEB ಇತ್ತು. ಆಗ ಅಂದಿನ ಸರ್ಕಾರ ಏನು ಮಾಡಿದ್ರು ಅಂತ ಬಿಟ್ಟರೆ ಬೇರೆ ಬೇರೆ ಭಾಗ ನಮ್ಮ ಎಸ್ಕಾಮ್ಸ್ ಡಿವೈಡ್ ಮಾಡಿದ್ರು, KPTC ಎಲ್ಲ ಡಿವೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಮಾರು 30,000 ಎಂಪ್ಲಾಯಿಗಳು ನಮ್ಮ KEBಯಲ್ಲಿ ಇದ್ದಿದ್ದು. ಅವ್ರನ್ನೆಲ್ಲ ಬೇರೆ ಬೇರೆ ಎಸ್ಕಾಮಿಗೆ ಕೊಟ್ಟರು. ಆವತ್ತು ಅವರಿಗೆ ಇದು ಕೊಡಬೇಕಾಗಿತ್ತಲ್ಲ, ಯಾವುದು ಪೆನ್ಷನು ಮತ್ತು ಗ್ರ್ಯಾಟ್ಯುಟಿ ಫಂಡ್. ಆ ಗ್ರ್ಯಾಟ್ಯುಟಿ ಫಂಡು ಪೆನ್ಷನು ಆ ಟೈಮಲ್ಲಿ KPTCಯಲ್ಲಿಗೆ ಒಪ್ಪಿಸಿದ್ರು. KPTCಯಲ್ಲೂ ಅದನ್ನು ಕೊಡ್ತಾ ಇದ್ದರು. ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಡ್ತಾಯಿದ್ರು. ಸುಮಾರು 12,000 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ. ಈಗ ಸರ್ಕಾರ ಏನು ಹೇಳಿದರೆ, ಅದು ಎಸ್ಕಾಮ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿ ಅದಕ್ಕೆ KERCಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ. ಎಸ್ಕಾಮ್ಸ್ ಅವರು ಕೊಟ್ಟಿದ್ದಾರೆ. ಈ ಹಳೆ ಪೆನ್ಷನು ಗ್ರ್ಯಾಟಿಟ್ಯೂಡ್ ಅದರ ಗ್ರಾಹಕರೇ ಕೊಡಬೇಕು ದುಡ್ಡು. ಅದರಲ್ಲಿ ಏನಾಯಿತು, FKCCಯಿಂದ ಒಂದು ಕೋರ್ಟಿಗೆ ಹೋಗಿದ್ದರು. ಅಲ್ಲಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಮೊನ್ನೆ ಕೇಸು ಕೋರ್ಟಿಂದ ಏನಾಗಿದೆ ಅಂತ ಗ್ರಾಹಕರೇ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ KERC ಅವರು ಈಗ ಆರ್ಡ್ರ್ ಕೊಟ್ಟಿದ್ದಾರೆ ಏನಂದ್ಬಿಟ್ಟು